ಎಲ್ರಿಗೂ ನಮಸ್ಕಾರ. ನೀವೇನಾದರೂ ತುಂಬ ಹೇರ್ ಫಾಲ್ನಿಂದ ಬಳಲ್ತಾ ಇದ್ದೀರಾ, ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಯೂಸ್ ಆಗುತ್ತೆ. ಇದು ನಂಗೆ ಪರ್ಸ್ನಲಿ ಯೂಸ್ ಆಗಿದೆ. ಮೊದಲಿಗೆ ನಾನು ಒಂದು ಬೌಲಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಹೇಳ್ಬೋದು, ಒಂದು 3 ಟೇಬಲ್ ಸ್ಪೂನ್ನ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇದಕ್ಕೆ 1 ಬೌಲಷ್ಟು ನೀರನ್ನ ಸೇರಿಸಿ ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ 5 to 10 ಮಿನಿಟ್ಸ್, ಒಂದು 10 ಮಿನಿಟ್ಸ್ ಕುದಿಸಿದ್ರೆ ಇದು ರೆಡಿ ಆಗಿಬಿಡುತ್ತೆ. ನೋಡಿ, ಕುದೀತಾ ಇದೆ, ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದು ನೀರು ಕಡಿಮೆ ಆಗಿಬಿಟ್ರೆ ತುಂಬ ಗಟ್ಟಿ ಆಗುತ್ತೆ. ಇದನ್ನು ಸೋರ್ಸೋದಕ್ಕಾಗಲ್ಲ ಮತ್ತು ತಲೆದಿಕ್ಕೆ ಹಚ್ಚೋದಕ್ಕಾಗಲ್ಲ. ತುಂಬ ತೆಳುವು ಇರಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು. ಇದು ನೋಡಿ, ತೋರಿಸ್ತಾ ಇದ್ದೀನಿ ನಾನು ಇದನ್ನ. ಇದಾಗಿದೆ ಇವಾಗ. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಬೌಲು ಮತ್ತು ಒಂದು ಜಾಲ್ರಿನ ಇಟ್ಟು ಅದನ್ನ ಸೋರಿಸ್ಕೋತಾ ಇದ್ದೀನಿ. ಸೋರಿಸ್ಕೊಂಡು ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇದು ತುಂಬ ತೆಳುವಲ್ಲ ಮತ್ತು ತುಂಬ ಗಟ್ಟಿನೂ ಅಲ್ಲ. ಈಗ ನಾನು ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೆಲ್ನ ಒಂದು ಬೌಲಿಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ 1 or 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡೋದು ಒಂದು 20 ನಿಮಿಷ ಮುಂಚೆ ಅನ್ನೋ ಹಾಗೆ ತಲೆಗೆ ಹಚ್ಚಿ ಸ್ನಾನ ಮಾಡಿದ್ರೆ, ಇದನ್ನ ಒಂದು ವಾರಕ್ಕೆ 2 ರಿಂದ 3 ಬಾರಿ ಹಚ್ಚಿದ್ರೆ ಹೇರ್ ಫಾಲ್ ಆದಷ್ಟು ಕಮ್ಮಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಉಳಿದಿದ್ದ